ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024ರಲ್ಲಿ ಈಗಾಗಲೇ ಮೆಸ್ಕಾಮ್ನ ಒಂದು ಪವರ್ ಮ್ಯಾನ್ ಏನಿದೆ ಇದರ ಒಂದು ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಬಿಟ್ಟಿದ್ದಾರೆ. ಓಕೆ, ಹಾಗಾಗಿ ನೆಕ್ಸ್ಟು ಇದರಲ್ಲಿ ಫಸ್ಟು ಜಾಯ್ನಿಂಗ್ ಯಾವುದಾಗ್ಬೋದು ಎಂಬುದರ ಬಗ್ಗೆ ಒಂದು ಪ್ರಮುಖವಾದಂಥ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಏನಪ್ಪ ಅಂತಂದರೆ, ಯಾರೆಲ್ಲ ಇದುವರೆಗೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ, ಪ್ರತಿಯೊಬ್ಬರೂ ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಮೊದಲಿಗೆ ಬಂದುಬಿಟ್ಟು ಈ ಬೆಸ್ಕಾಮ್ನ ಮತ್ತು ಮೆಸ್ಕಾಮ್, ಇದರಲ್ಲಿ ಮೆಸ್ಕಾಮ್ದು ಯಾಕೆ ಫಸ್ಟ್ ಜಾಯ್ನಿಂಗ್ ಆಗುತ್ತೆ ಅಂತ ಹೇಳಿದ್ದೀನಿ ಅಂತಂತಂದರೆ, ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲಿಗೆ ಬೆಸ್ಕಾಮ್ನ ಒಂದು ಪವರ್ ಮ್ಯಾನ್ನ ತಾತ್ಕಾಲಿಕ ಆಯ್ಕೆಪಟ್ಟಿ ಈಗಾಗಲೇ ಬಿಟ್ಟಿದ್ದಾರೆ. ಟೋಟಲಾಗಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 934 ಆದರೆ ಅದರಲ್ಲಿ ಸರಿಸುಮಾರು 900 ಜನ ಸೆಲೆಕ್ಟ್ ಆಗಿದ್ದಾರೆ. ಹೆಚ್ಚಿಗೆ ನಾನಚಿಗೆ ಎರಡೂ ಸೇರಿ ಸೆಲೆಕ್ಟ್ ಆದರೆ ನೆಕ್ಸ್ಟು ಇದರಲ್ಲಿ ಮೆಸ್ಕಾಮ್ ಪವರ್ ಮ್ಯಾನ್ದು ಸಹ ರಿಸಲ್ಟ್ ಬಿಟ್ಟರು ನಿನ್ನೆ. ಇದರಲ್ಲಿ ಸರಿಸುಮಾರು 440ಕ್ಕೂ ಹೆಚ್ಚು ಜನ ಸೆಲೆಕ್ಟ್ ಆಗಿದ್ದಾರೆ. ಓಕೆ, 500 ನಿಯರ್ ವೇಕೆನ್ಸಿ ಇದ್ದರೆ ಟೋಟ್ಲಾಗಿ ಇವುಗಳ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಾನು ಬೆಸ್ಕಾಮ್ದು ಹೇಳಿದ್ದೀನಿ, ಮೆಸ್ಕಾಮ್ ಸಹ ಹೇಳ್ತೀನಿ ಕೇಳಿ. ಏನಪ್ಪ ಅಂತಂದರೆ, ನೆಕ್ಸ್ಟು ತಾತ್ಕಾಲಿಕ ಆಯ್ಕೆಪಟ್ಟಿಯಿಂದ ಅಂತಿಮ ಆಯ್ಕೆಪಟ್ಟಿಯನ್ನು ಬಿಡ್ತಾರೆ. ಈ ಅಂತಿಮ ಆಯ್ಕೆಪಟ್ಟಿ ಮೆಸ್ಕಾಮ್ದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಬಂದುಬಿಟ್ಟು 27ರವರೆಗೆ ಟೈಮ್ ಕೊಟ್ಟರೆ, ಬೆಸ್ಕಾಮ್ ಅವರು 23ರವರೆಗೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸರಿಸುಮಾರು 4 ದಿನ ಅಷ್ಟೇ ಹೆಚ್ಚು ಕಡಿಮೆ ಇದ್ದಾರೆ. ಇಬ್ಬರದು ಸೇಮ್, ಎರಡೂ ನಿಗಮದ್ದು ಅಂತಿಮ ಆಯ್ಕೆಪಟ್ಟಿ ಸೇಮ್ ಒಂದೇ ಸರಿನೇ ಬರ್ತಾವೆ. ಓಕೆ, 1-2 ಡೇಸು 1 ಡೇಸ್ ಅಷ್ಟೇ ಹಿಂದೆ ಮುಂದೆ ಆಗ್ತಾವೆ ಅಷ್ಟೇ. ಇವುಗಳ ಅಂತಿಮ ಆಯ್ಕೆಪಟ್ಟಿ ಬರೋದು ಸರಿಸುಮಾರು ಬೆಸ್ಕಾಮ್ದು ಈ ಒಂದು ತಿಂಗಳನ್ನ ಎಂಡ್ ಮಾರ್ಚ್ 31 ಅಥವಾ ಮಾರ್ಚ್ 3 ಅಥವಾ 4 ಬರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಮತ್ತೆ ನಾಳೆ ಬೆಳಗ್ಗೆ ಹೇಳ್ತೀನಿ ವಿಡಿಯೋದಲ್ಲಿ. ಓಕೆ, ಎಕ್ಸ್ಪೆಕ್ಟೆಡ್ ಅಂತ ಡೇಟ್ನ. ಇನ್ನು ನೆಕ್ಸ್ಟು ಮೆಸ್ಕಾಮ್ದು ಸಹ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ, ಏಪ್ರಿಲ್ ಮೊದಲ ವಾರದಲ್ಲಿ ಬರ್ತದೆ. ಓಕೆ, ಎರಡೂ ನಿಗಮಗಳದ್ದು ಏಪ್ರಿಲ್ 10 ಒಳಗಾಗಿ ಅಥವಾ 15 ಒಳಗಾಗಿ ಅಂತಿಮ ಆಯ್ಕೆಪಟ್ಟಿನ ಬಿಡ್ತಾರೆ. 15 ಒಳಗಾಗಿ ಬಿಟ್ಟ ನಂತರ, ಎಕ್ಸಾಂಪಲ್ ಈಗ 15 ಅಂತ ತಿಳ್ಕೊಳ್ರಿ, ಬಿಟ್ಟರೆ ಅಲ್ಲಿಂದ ಅವರು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಏನೇನು ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಎಲ್ಲ ಸಿಂಧುತ್ವ ವೆರಿಫಿಕೇಷನ್ ಮಾಡೋದು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋದು, ಇವೆಲ್ಲ ಟೈಮು ಭಾಳ ಡಿಲೇ ಆಗ್ತದೆ ಸ್ನೇಹಿತರೆ. ಓಕೆ, ಇವು 1 ದಿನದಲ್ಲಿ 2 ದಿನದಲ್ಲಿ ಮುಗಿಯೋಲ್ಲ. ಈಗ ಅದರಲ್ಲಿ ನೋಡೋಕೆ ಹೋದರೆ, ಈಗ ಮೆಸ್ಕಾಮ್ದು 400 ಜನ ಇದ್ದಾರೆ. 400 ಜನದಲ್ಲಿ ಇವ್ರದ್ದು ಸರಿಸುಮಾರು ಏನಿಲ್ಲ ಅಂತಂದರೂ 2 ತಿಂಗಳು ಮುಗಿಬೋದು ಅಷ್ಟೇ. 2 ತಿಂಗಳು ಅಥವಾ 3 ತಿಂಗಳಲ್ಲಿ ಮುಗಿಯುತ್ತೆ. ಅಂದರೂ ಮೇ, ಜೂನ್, ಜುಲೈ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಮೆಸ್ಕಾಮ್ದು. ಇನ್ನು ಬೆಸ್ಕಾಮ್ದು ಬಂದರೆ ಸರಿಸುಮಾರು ಡಬಲ್, ಮೆಸ್ಕಾಮ್ ಅವ್ರಿಗಿಂತ ಡಬಲ್ ಇದ್ದಾರೆ ಹುದ್ದೆಗಳು ನೋಡ್ಕೊತಿದ್ರೆ. ಇವರು ಸರಿಸುಮಾರು 4ರಿಂದ 5 ತಿಂಗಳವರೆಗೂ ಸಹ ಹಿಡಿಯುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂತಂದರೆ, ಎಲ್ಲ ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು, ಆನಂತರ ಕೌನ್ಸಿಲಿಂಗನ್ನು ಮಾಡಬೇಕು. ಈ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರಿಸುಮಾರು 2-3 ತಿಂಗಳಲ್ಲಿ ಮುಗಿಯುತ್ತೆ ಇವ್ರದ್ದು ಸಹ. ಓಕೆ, ಹಾಗಾಗಿ ಇವುಗಳ ಹುದ್ದೆಗಳ ವೈಸು ನೋಡ್ಕೊತ ಹೋದರೆ ಫಸ್ಟ್ ಮುಗಿಯುವಂಥದ್ದು ಮೆಸ್ಕಾಮ್ ಮುಗಿಯುತ್ತೆ. ಹಾಗಾಗಿ ಫಸ್ಟ್ ಜಾಯ್ನಿಂಗ್ ಬಂದುಬಿಟ್ಟು ಮೆಸ್ಕಾಮ್ ಅವ್ರು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಇವೆರಡನ್ನ ಹೋಲಿಕೆ ಮಾಡಿರಿ ನೀವು ಬೇಕಾದರೆ. ಹುದ್ದೆಗಳ ವೈಸು ನೋಡುತ್ತಾ ಹೋದ್ರೂ ಮೆಸ್ಕಾಮ್ ಕಡಿಮೆ ಅಭ್ಯರ್ಥಿಗಳಿದ್ದಾರೆ. ಈಗ ರಿಸಲ್ಟ್ ಬಿಟ್ಟಿರುವಂತನೂ ಸಹ ನೋಡಿ ನೀವು, ಕೇವಲ 1 ತಿಂಗಳಲ್ಲಿ ರಿಸಲ್ಟ್ ಬಿಟ್ಟರು ಮೆಸ್ಕಾಮ್ ಅವರು. ಅದೇ ರೀತಿಯಾಗಿ ಇವ್ರದ್ದು ಪ್ರೊಸೆಸ್ ಭಾಳ ಸ್ಪೀಡಾಗಿ ನಡೆಯುತ್ತೆ. ಯಾಕಂತಂದರೆ ಹುದ್ದೆಗಳು ಕಡಿಮೆ ಇವೆ, ಆ ಒಂದು ಕಾರಣಕ್ಕಾಗಿ ಅಷ್ಟೇ. ಹಾಗಾಗಿ ಫಸ್ಟ್ ಜಾಯ್ನಿಂಗ್ ಬೆಸ್ಕಾಮ್ಗಿಂತ ಫಸ್ಟೇ ಬೆಸ್ಕಾಮ್ ರಿಸಲ್ಟ್ ಬಂದ್ರೂ ಫಸ್ಟ್ ಜಾಯ್ನಿಂಗ್ ಆಗೋರು ಮೆಸ್ಕಾಮ್ ಅವರೇ ಆಗುತ್ತಾರೆ. ಇದು ಒಂದು ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನಪ್ಪ ಅಂತಂದರೆ, ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ನಾಳೆ ಬೆಳಗ್ಗೆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.